ಡಾಕ್ಟರ್ ಭೀಮ ಸೇನಾನಿ ಪ್ರಶಸ್ತಿ ವಿಜೇತರಾದಂತಹ ಎಂಸವಣ್ಣವರೇ, ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಅಧ್ಯಕ್ಷತೆ ವಹಿಸಿರತಕ್ಕಂಥ ಮಾಜಿ ಸಚಿವರು ಹಾಗೂ ಸಮಾಜ ಸೇವಕರು, ದಿಟ್ಟ ಹೋರಾಟಗಾತಿಗಳಾದಂತಹ ಪಿ ಟಿ ಲಲಿತ್ ನಾಯಕ್ ಅವರೇ ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಹೋರಾಟ ಬಂಧು ಮಿತ್ರರೇ, ಆತ್ಮೀಯ ಬಂಧುಗಳೇ, ಇವತ್ತು ನಾವು ಈ ಕಾರ್ಯಕ್ರಮನ ನೋಡಬೇಕಾದ್ರೆ ಎರಡು ಕಣ್ಣುಗಳು ಸಾಕಾಗಲ್ಲ. ಯಾಕೆ ಮಾತಾಡ್ತಾ ಇದೀವಿ ಅಂದ್ರೆ, ಹೊಸ ವರ್ಷ ಅಂದ್ರೆ ನಾವು ಬ್ರಿಟಿಷ್ ಆಡಳಿತದಲ್ಲಿ ಕೊಟ್ಟಂತ ಈ ಕ್ಯಾಲೆಂಡರ್ ವಿಚಾರದಲ್ಲಿ ನಾವು ಮೋಜು ಮಸ್ತಿಗಳು ಮಾಡೋಕೆ ಯೂಸ್ ಮಾಡ್ತೀವಿ. ಆದ್ರೆ ಅದನ್ನ ನಾವು ಬಿಡಬೇಕು. ಈಗ ನೋಡಿ, ಈಗ ಈ ವೇದಿಕೆಯ ಮುಂಭಾಗದಲ್ಲಿ ಇರ್ತಕ್ಕಂಥ ಯುವಕರೇ ತುಂಬಾ ಕಮ್ಮಿ ಇದ್ದೀವಿ. ಯಾಕಂದ್ರೆ ಎಲ್ಲರೂ ಒಂದು 50ರಿಂದ 55 ವರ್ಷ ಮೇಲ್ಪಟ್ಟವರೇ ಜಾಸ್ತಿ ಜನ ಇದ್ದಾರೆ. ಈ ಒಂದು ವಿಚಾರನ ಜನವರಿ ತಿಂಗಳಲ್ಲಿ ಮುಂದಿನ ವರ್ಷ ಆಗಲಿ ಈ ವರ್ಷದಿಂದಲೇ ಒಂದು ಮಾರ್ಪಟ್ಟು ಪ್ರತಿ ನಮ್ಮ ವಿದ್ಯಾರ್ಥಿ ನಿಲಯಗಳಲ್ಲಿ ಮತ್ತು ಒಳ್ಳೊಳ್ಳೆ ಸ್ಟೂಡೆಂಟ್ಸ್ ಎಲ್ಲಿರ್ತಾರೋ ಆ ಒಂದು ವಿಚಾರದಲ್ಲಿ ಯಾವಾಗ ನಾವು ನವೆಂಬರ್ ತಿಂಗಳಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವೋ ಅದೇ ರೀತಿಯಲ್ಲಿ ಜನವರಿ ತಿಂಗಳಲ್ಲಿ ಈ ಒಂದು ಕಾರ್ಯಕ್ರಮನ ಪ್ರಾಸ್ತಾವಿಕವಾಗಿ ನಾವು ಎಲ್ಲ ಕಡೆ ನಾವು ಪ್ರಚಾರ ಮಾಡಿದ್ರೆ ಬಹಳ ಚೆನ್ನಾಗಿರ್ತದೆ ಅಂತೇಳಿ ನಾನು ವೇದಿಕೆ ಪರವಾಗಿ ಹೇಳ್ತಾ ಇದ್ದೀನಿ. ಇದನ್ನ ಎಂಸವಣ್ಣವರು ಗಣನೆಗೆ ತಗೊಂಡು ಎಲ್ಲ ಸಂಘ ಸಂಸ್ಥೆಗಳಿಗೂ ವಿವರ ತಿಳಿಸಿ ಕರ್ನಾಟಕ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇರುವಂತಹ ಸಂಘಟನೆಗಳು ವಿಚಾರನ ಪ್ರಚಾರ ಮಾಡಿದ್ರೆ ಬಹಳ ಯಶಸ್ವಿ ಆಗುತ್ತೆ ಈ ಕಾರ್ಯಕ್ರಮ ಅಂತ ಹೇಳುತ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್, ಜೈ ಭೀಮ.